ತಮ್ಮ ಹೆಸರು? ಮಾದೇವಪ್ಪ ಅಂತ, ಮೈಸೂರು. ಮೈಸೂರೇನಾ? ಅಂದರೆ ಇಲ್ಲಿ ಮೈಸೂರು ಅಂತಂದ್ರೆ ನೀವು ಪ್ರತಾಪ್ ಸಿಂಹ? ಪ್ರತಾಪ್ ಸಿಂಹ. ಇಲ್ಲಿ ಪ್ರತಾಪ್ ಸಿಂಹ ಮುಂದೆ ಎಲೆಕ್ಷನಲ್ಲಿ ಅವರೇ ಗೆಲ್ತಾರೆ ಅಥವಾ ಬೇರೆ ಏನಾದ್ರು ಗೆಲ್ತಾರೆ ನಿಮ್ಮ ಪ್ರಕಾರ? ಅಲ್ಲ ನಮ್ಮ ಪ್ರಕಾರ ಅಂದರೆ ಕ್ಯಾಂಡಿಡೇಟ್ ಬೀಳಬೇಕಲ್ಲ, ಬಿದ್ದ ಮೇಲೆ ತಾನೇ ಯಾವುದೂ. ಪ್ರತಾಪ್ ಸಿಂಹ ಗೆಲ್ತಾನೆ ಅಂತ ಐತೆ, 90% ಭಾಗ ಗ್ಯಾರಂಟಿ ಇದೆ. ಮುಂದೆ ಈಗ ಅವರು ಏನಕ್ಕೆ ಇವರು ಗ್ಯಾರಂಟಿ ಕೊಡ್ತೀನಿ ಅಂತಾರೆ, ಯಾರು BJP ಅವರು. ಏನು ಗ್ಯಾರಂಟಿ ಇವ್ರದ್ದು ಲೆಕ್ಕಕ್ಕೆ ಬರಲ್ಲ ನಮಗೆ. ಯಾವ್ದು ಹೇಳಿ, MP ಇಂದ ಕೊಡ್ಬೋದು ಸಿಲಿಂಡ್ರು. ಮತ್ತು ಏನೋ ಈಗ ನೆಕ್ಸ್ಟ್ ಮಂತು ಬರೋ ತಿಂಗಳು ಕಚ್ಚಾ ತೈಲ ಕಮ್ಮಿ ಆಗಿದೆ, ಪೆಟ್ರೋಲ್ಗೆ 9 ರೂಪಾಯಿ, ಇದು ಡೀಸೆಲ್ಗೆ ಎಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಗೆಲ್ಲೋ ಚಾನ್ಸ್ ಇದೆ 100ಕ್ಕೆ 100. ಆದರೆ ಅದಕ್ಕೆ ಆಪೋಸಿಟು ಸಿದ್ದರಾಮಯ್ಯನ ಮಗನ ನಿಲ್ಲಿಸ್ತಾವ್ರೆ, ಅದು ಗ್ಯಾರಂಟಿ ಇಲ್ಲ ನಮಗೆ. ಯಾಕೆಂದರೆ ಇವರು ಏನೋ ಪರಿಹಾರ ಕೊಟ್ಟು ಅದು ಕೊಟ್ಟು 5 ಗ್ಯಾರಂಟಿ ಕೊಟ್ಟು ಇವೆಲ್ಲ ಇದಿಲ್ಲ. 100ಕ್ಕೆ 100 ಪ್ರತಾಪ್ ಸಿಂಹಂದು ಇದೆ ಸ್ವಲ್ಪ ಫೇವರ್. ಪ್ರತಾಪ್ ಸಿಂಹ ಅವ್ರದ್ದು ವರ್ಚಸ್ ಸ್ವಲ್ಪ ಕಡಿಮೆ ಆಗಿದೆಯಾ? ಏನಿಲ್ಲ. ಅವರು ಈಗ ಮೊನ್ನೆ ಯಾರೋ ಅದೆಂಥದ್ದು ಬಾಂಬ್ ಹಾಕಿದ್ರು, ಸ್ಮೋಕ್ ಬಾಂಬ್ ಏನೋ ಹಾಕಿದ್ರು. ಈಗ ನೀವೇ TV ಮಾಧ್ಯಮದವರು ಏನೋ ಒಂದು ಫಂಕ್ಷನ್, ಈಗ ನಮ್ಮ ಹತ್ರ ಎಲ್ಲ ಕೇಳ್ಕೊತೀರಾ, ಏನೋ ಒಂದು ಫಂಕ್ಷನ್ ಮಾಡಿದ್ದೀರಾ, ಒಂದು ಪಾಸ್ ಕೊಡ್ತೀರಾ. ಆ ಪಾಸ್ ತಗೊಂಬಂದು ನಾನು ಈಗ ಸಭೆ ಒಳಗಡೆ ಕೆಟ್ಟದ್ದು ಮಾಡ್ತಾನೆ ಅಂತ ಕೊಟ್ರಾ ನೀವು? ಕೆಟ್ಟದ್ದು ಮಾಡ್ತಾನೆ ನಂಗೆ ಕೊಡಂಗಿ ಯಾಕೆ ಕೊಡ್ತಿದ್ರಿ ನೀವು? ಐತೆ ನಾವು ಹೇಳೋದು ಒಬ್ಬ IAS ಆಫೀಸರ್ ಮಗ, ಇನ್ಯಾರು ಎಲ್ಲ ಸೇರವ್ರೆ. ನೀವೊಂದು ಮಾಧ್ಯಮದವ್ರಲ್ವ ಸರ್, ನಿಮ್ಮ ಕಂಪ್ನಿಯಿಂದ ಏನೋ ಒಂದು ಫಂಕ್ಷನ್ ಮಾಡ್ತೀರಾ, ಪರಿಚಯ ಇರ್ತೀರಾ ಸರ್, ನಾವು ಬರ್ತೀವಿ ಅಂತ ಏನು ಮಾಡ್ತೀರಾ, ಒಂದೋ ಎರಡೋ ಪಾಸ್ ಕೊಡ್ತೀರಾ ಒಳ್ಳೆ ಹುಡುಗರು ಅಂತ. ನಾವು ಅಲ್ಲಿ ಬಂದು ಕೆಟ್ಟದ್ದು ಮಾಡ್ತೀವಿ ಅಂತ ಯಾರಿಗೆ ಗೊತ್ತಿದೆ? ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆಯಾ? ಇಲ್ಲ ಮೋದಿಯವ್ರನ್ನ ಇದು ಗೊತ್ತಾ? ಯಾರು ಏನೂ ಮಾಡೋಕ್ಕಾಗಲ್ಲ, ಅದು ಅನಿವಾರ್ಯ ಮಾಡಬೇಕು ಅಂತ ಯಾರೋ ಪಿತೂರಿ. ಇದರಲ್ಲಿ ಏನು ಗೊತ್ತಾ ಸರ್, ಎಲ್ಲ ಅಪೋಸಿಟ್ ಪಾರ್ಟಿಗಳು, ವಿರೋಧಿಗಳು ಜಲ್ದಿ ದುಡ್ಡು ಮಾಡಬೇಕು. ಈಗ ನಾವು ಹೇಳಬೇಕು ಅಂದರೆ ಒಂದೇ ಪಾಯಿಂಟು, ಈ 40-50 ವರ್ಷದ ಎಲೆಕ್ಷನ್ ಹೋಯ್ತಾ ಇದೆ. ಒಂದೇ ಒಂದು ಯಾವ ಗೌರ್ಮೆಂಟೇ ಬಂದ್ಬಿಡಲಿ ನಮ್ಮ ಇಂಡಿಯಾದಲ್ಲಿ, ಫಸ್ಟು ಮಿನಿಸ್ಟ್ರುಗಳ್ದು ಪ್ರಾಪರ್ಟಿ ಎಷ್ಟಿತ್ತು ಅವ್ರು ಎಲೆಕ್ಷನ್ಗೆ ನಿಂತ್ಕೊಂಡಾಗ, ಇವತ್ತೆಷ್ಟಿದೆ ಅದನ್ನು ತೋರಿಸಿ ಪಬ್ಲಿಕ್ಸಿಟಿ ಮಾಡಿದ್ರೆ ಇವರೆಲ್ಲ ಜೈಲಿಗೆ ಹೋಗ್ಬೇಕು. ಕಳೆಕಾಯಿ ಮಾರೋಕ್ಕೂ ಮೈಸೂರಲ್ಲಿ ಜಾಗ ಸಿಗೋಲ್ಲ. ಏನು ಹೇಳಿ, ಬಡಿಸ್ತಾನ ಇವಾಗ ನಮಗೆ ನಮ್ಮ ತಂದೆ ಕಾಲದಲ್ಲಿ ನಾನು ಹೇಳ್ತಾ ಇರೋದು ಒಂದು 55 ವರ್ಷದಿಂದದ್ದು ಅರ್ಥ ಐತೆ. ನಮ್ಮ ತಂದೆ ಹೇಳ್ತಾ ಇದ್ರು ಬಡವಾನೇ ಗಣೋ ಸಾವುಕಾರನೇ ಅಂತ. ಹಂಗೆ ಸಾವುಕಾರನೇ ಆಯ್ತವನೆ, ಬಡವಾನೇ ಆಗೋದ. ಇಲ್ಲೆಲ್ಲ ಜಮೀನು ಮಾರ್ಕೊಂಡ್ರು ರೈತರು, ಈ ರಿಯಲ್ ಎಸ್ಟೇಟ್ ಅವ್ರಿಗೆಲ್ಲ ತಗೊಂಬಂದ್ರು, ಬಿಟ್ರು, ಲೂಟಿ ಮಾಡಾಕ್ಬಿಡ್ತಾವ್ರೆ. ಇನ್ನೊಂದು 2 ವರ್ಷ ಹೋಗೋದ್ರೆ 2-3 ವರ್ಷ ಜಮೀನು ಮಡಗಿರೋನು ದೊಡ್ಡ ಸಾವುಕಾರ, 1 ಎಕರೆನೋ 2 ಎಕರೆ ಏನು ಇಲ್ಲದವನು ಕಂಪ್ಲೀಟ್ ಪುಡ್ಬಾತು. ಅಲ್ಲ, ರೈತರು ಫುಲ್ ಟೈಮ್ ವ್ಯವಸಾಯ ಮಾಡಿನೂ ಜಮೀನು ಮಾರ್ಕೊಂತಾರೆ. ಈ ರಾಜಕಾರಣಿಗಳು ಪಾರ್ಟ್ ಟೈಮ್ ವ್ಯವಸಾಯ ಮಾಡಿಬಿಟ್ಟು ಅದರ 100% ಮಾಡ್ಕೊತಾರಲ್ಲ, ಹಂಗೆ ಅದೇ ಲಂಚ. ರೋಡ್ ಮಾಡ್ತೀವಿ. ಈಗ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆದರು, ಇನ್ಯಾರು ಆದರು, ಅವಾಗಲಿಂದ ನೀರು ಹೋಗುತ್ತಾನೇ ಇದೆ ತಮಿಳ್ನಾಡಿಗೆ ಅಲ್ವೇ. ಅವಾಗಲೇ ಒಂದು ಅಡ್ಡೆ ಕಟ್ಟಿ ತೆಗೆದು ಈಗ ನಂಜನಗೂಡಿಂದ ಕೊಳ್ಳೇಗಾಲಕ್ಕೆ ಬರ್ತದೆ. ಅದೇ ನಂಜನಗೂಡು ನೀರು ಮಾದೇಶ್ವರನ ಬೆಟ್ಟಕ್ಕೆ ಯಾಕೆ ಹೋಗಲ್ಲ? ಯಾಕೆ ಖರ್ಚು ಮಾಡೋಕ್ಕಾಗಲಿಲ್ವಾ? ನಿಮ್ಮ ಹತ್ರ ದುಡ್ಡಿಲ್ವಾ? ಮಾಡ್ಬೋದಾಗಿತ್ತಲ್ಲ. ನಂಜನಗೂಡಲ್ಲಿ ನೀರೈತೆ, ಮಾದೇಶ್ವರನ ಬೆಟ್ಟದಲ್ಲಿ ಸ್ನಾನ ಮಾಡೋಕ್ಕೆ ನೀರಿಲ್ಲ. ಏನು ಮಾಡೋದು? ಜನ ಹೋಯ್ತೀವಿ ದೇವರು ಅಂತ. ಈಗ ದೇವರು ಗೋಲ್ಕ ಮುಜರಾಯಿ ಎಲ್ಲ ಸೇರ್ಕೋತು. ಈಗ 10,000 ಕೋಟಿ ಸಿದ್ದರಾಮಯ್ಯ ಮುಸ್ಲಿಮ್ಸ್ಗೆ ಅಂತ ಮಡಗಿದ್ರಲ್ಲ, ಯಾರಪ್ಪನ ಮನೆ ದುಡ್ಡು? ಮುಸ್ಲಿಮ್ಸ್ ದೇವಸ್ಥಾನ ಈಗ ಮಸೀದಿಯಿಂದ ಎಷ್ಟು ಕೋಟಿ ಬರ್ತಾಯಿದೆ ನಮಗೆ ಆದಾಯ ಗೌರ್ಮೆಂಟ್ಗೆ? ಅರ್ಥ ಮಾಡ್ಕೊಳ್ಳಿ ಸರ್. ಏನಾಗಿದೆ ಅಂದರೆ ನಮ್ಮ ಜನ ನಮ್ಮ ಕಷ್ಟ ಸುಖ ತೀರ್ಸಪ್ಪ ದೇವರೇ ಅಂದ್ಬಿಟ್ಟು 100, 500, 1 ರೂಪಾಯಿನೂ ಹಾಕ್ತಾರೆ. ಆ ನಮ್ಮನೆ ದುಡ್ಡು ತಗೊಂಡು ಇನ್ನೊಬ್ಬನ ಮನೆಗೆ ದಾನ ಮಾಡ್ತಾರಲ್ಲ CM, ಇದು ಒಪ್ಪಿಗೆನಾ? ಅವ್ರಿಗೆ ಆತ್ಮ ಇದೆಯಾ? ಈಗ ಅವ್ರಿಗೇನೆ ಅವ್ರ ಲೆಕ್ಕಕ್ಕೆ ಬರವ, CM ಲೆಕ್ಕಕ್ಕೇನೆ. ಅವ್ರಿಗೆ 45 ವರ್ಷದಿಂದ ಎಲೆಕ್ಷನ್ಗೆ ನಿಂತ್ಕೊಂಡ್ರು. ಅವತ್ತೆಷ್ಟಿತ್ತು ಪ್ರಾಪರ್ಟಿ, ಇವತ್ತೆಷ್ಟಿದೆ? ಬ್ಯಾಕ್ಗ್ರೌಂಡಲ್ಲಿ ತೆಗಿಸಿ ನೋಡೋಣ. ಯಾರ್ದು ಪ್ರಾಪರ್ಟಿ ತೆಗಿಯೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಇವರು ಎಲೆಕ್ಷನ್ಗೆ ನಿಂತ್ಕೊಳ್ತಾ ಇರೋದು MLA ಆಗಬೇಕು, MP ಆಗಬೇಕು, ಇದಾಗಬೇಕು ಅನ್ನೋದು ಏನಕ್ಕೆ ಹೇಳಿ? ಇವ್ರ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ. ಇವ್ರ ಹೆಂಡ್ತಿ ಮಕ್ಕಳು ಚೆನ್ನಾಗಿರಬೇಕು, ಬೇರೆಯವ್ರ ಹೆಂಡ್ತಿ ಮಕ್ಕಳು ಕಟ್ಕೊಂಡು. ಈಗ ಇಲ್ಲೆಲ್ಲ ಓಟ್ ಹಾಕೋರಲ್ಲ, ನಿಮ್ಮ ಪರಿಸ್ಥಿತಿ ಏನಾಗಿದೆ? ಈಗ ಬರೀ ಈ ಕಾವಲಿನೇ ನೋಡ್ಕೊಳ್ಳಿ. ಈ ಕಾವಲಿಲಿ ನೀರು ಹೋಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ಗಿಡ ಮರಗಳು ಎಷ್ಟು ಬೇಕಂಡಿದೆ ನೋಡಿ. ಎಲ್ಲಿ ನೋಡಿ ಎಲ್ಲ ಲಂಚ. ಇವರು 40% ಅಂತ BJP ಅವ್ರಿಗೆ ಹೇಳ್ತಾಯಿದ್ರು. ಇವ್ರು ಹೊಡಿತಾನೆ ಅವರಲ್ಲ ಇಲ್ಲಿ. ಈಗ ನೋಡಿ 2,000 ಗೃಹಲಕ್ಷ್ಮಿ ಅಂತ ಕೊಡ್ತೀನಿ ಅಂದರು, 6 ತಿಂಗಳಿಂದ ಬಂದಿಲ್ಲ. ಮೂರ್ತಿ ಅದೇನೋ
ಯಾರೋ ಈಗ ಹೇಳ್ತಾರೆ ಮುಸ್ಲಿಮ್ಸ್ಗೆ ಮಾತ್ರ ಬರ್ತಾಯಿದೆ, ಹಿಂದೂಗಳಿಗೆ ಬರ್ತಾಯಿಲ್ಲ. ಇದು ಯಾವ ಲೆಕ್ಕ? ಅವ್ರಿಗೆ ಬರ್ತಿದ್ದು ಇವ್ರಿಗೆ ಬರಲ್ಲ ಅಂದ್ರೆ ಹೆಂಗೆ ಅದು? ನಮ್ಮಲ್ಲಿ ಅಧಿಕಾರಿ ಕಾಂಗ್ರೆಸ್ ಏನು ಹೇಳೋದು ಗೊತ್ತೇ, ನೀನು ತಿನ್ನು ನಮಗೂ ತಿನ್ನಿಸು. ಅವ್ರದ್ದು ಇವತ್ತಿಂದ ಅಲ್ಲ, ಕಾಂಗ್ರೆಸ್ ಹುಟ್ಟಿದ ಕಾಲದಿಂದನೂ ಅದೇ ಕತೆ. ಈಗ ಏರ್ಪೋರ್ಟ್ಗೆ ಟಿಪ್ಪು ಹೆಸರು ಮಡಗಬೇಕು ಅಂದರೆ ಟಿಪ್ಪುದ ಜಾಗ ಮಹಾರಾಜರ ಕಾಲದ್ದು, ಮಹಾರಾಜರು ಕೊಟ್ಟಿರೋದು. ಅವ್ರ ಹೆಸರು ಅಲ್ಲ ಸ್ವಾಮಿ. ನಮ್ಮ ಮನೇಲಿ ನಮ್ಮ ಅಪ್ಪನ ಹೆಸರು ಮಡಗಿದ್ರೆ ಯಾವೊಂದು ಹೆಸರು ಮಡಗಕ್ಕೆ ಯಾರು ಒಪ್ಕೋತಾರೆ? ಏನಂದರೆ ಈಗ ನಾವು ಚೆನ್ನಾಗಿದ್ದೀವಲ್ಲ, ಹಿಂದೂ ಮುಸ್ಲಿಂ ಗಲಾಟೆ ಎತ್ತಿಸ್ಬೇಕಾದ್ರೆ ಕಾರಣ ಇದೆ. ಈಗ 83ನಲ್ಲೋ 82ನೋ 82ನಲ್ಲೋ 83ನಲ್ಲೋ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು. ಯಾರ ಕಡೆಯಿಂದ ಆಯಿತು ಅದನ್ನು ಯಾರು ವೆರಿಫೈ ತನಿಖೆ ಮಾಡ್ಸಾರ? ಇಲ್ಲ. ಏನು ಗೊತ್ತೇ, ನಿನ್ನ ದುಡ್ಡೈದು ಹೊಡೆದಾಕ್ಬೇಕು, ಗೋರ್ಕೋಬೇಕು. ಇವನು ಬಡವ ಹೊಡೆದಾಕು, ಹೋಗ ನೀನು ಹೆಂಡ್ತಿ ಮಕ್ಕಳು ನಾನು ನೋಡ್ಕೊತೀನಿ, ಜೈಲಲ್ಲಿ ಇರುವಾಗ ನೀನು ಬಿಡಿಸ್ಕೊತೀನಿ. ಇದೆಲ್ಲ ಮಾಮೂಲು. ಏನು ಗೊತ್ತೇ, ಅವ್ರ ಆಸ್ತಿ ಅವ್ರ ಹೆಂಡ್ತಿ ಮಕ್ಕಳು ಬದುಕಬೇಕು, ಚೆನ್ನಾಗಿರಬೇಕು. ಬೇರೆಯವ್ರ ಹೆಂಡ್ತಿ ಮಕ್ಕಳು ಬೀದಿಲಾರು ನಿಂತ್ಕೊಳ್ಳಿ, ನ್ಯಾಣ ಹಾಕಲ್ಲಿ. ಈಗ ಮೊನ್ನೆ ಅದು ಯಾರೋ ಸಕ್ಕರೆ ಸಚಿವ ಹೇಳೋನೆ, ಸಾಲ ಮನ್ನಾ ಮಾಡೋಕ್ಕೆ ಇವರು ಗೆಯ್ಯೋದೇ ಇಲ್ಲ, ಗೆತ್ತೋದೇ ಇಲ್ಲ. ಇದು ಬರಗಾಲ ಬಂತು, ನೇಣ ಹಾಕೊಳ್ಳಿ ಹೋಗಿ ಹಂಗೆ ಹಿಂಗೆ ಅಂದಾಗ ಯಾರು ಕೇಳ್ತಾರೆ? ಅವ್ನು ಯಾರು ಹೇಳೋಕ್ಕೆ ಅಲ್ವೇ? ಈಗ ಲಕ್ಷ್ಮೀ ಹೆಬ್ಬಾಳ್ಕರು ಅವಳದು ಇತಿಹಾಸನೇ ಮೊನ್ನೆ ಸ್ಟೋರಿ ಬಂದಿದೆ. ಏನಿತ್ತು ಅವ್ರಿಗೆ? 200 ಎಕರೆ ಇತ್ತು ಆವತ್ತು ಎಲೆಕ್ಷನ್ ನಿಂತ್ಕೊಳ್ಳುವಾಗ. ಏನಿಲ್ಲ, ಎತ್ತಿಲ್ಲ. ಇವತ್ತು ಎಷ್ಟೋ ಕೋಟಿಗೆ 600 ಕೋಟಿಗೆ ಹೊಡ್ತಿ. ಇದಕ್ಕೆ ಎಲ್ಲ ಏನಪ್ಪ ಅಂದರೆ ಜನ ಹುಚ್ಚರು ಇನ್ನೂ ಅವರೇ. ನಮ್ಮ ಇಂಡಿಯಾದಲ್ಲಿ 100ಕ್ಕೆ 30-35% ಇವಾಗ ಬುದ್ಧಿವಂತರು, ಇನ್ನೂ 65% ದಡ್ರಿದ್ದಾರೆ. 2,000 ಕೊಡ್ತೀನಿ ಅಂದರೆ ಸಾಕು, 3,000 ಕೊಡ್ತೀನಿ ಅಂದರೆ ಸಾಕು. ಇವತ್ತಂತೂ ಬೆಳಿಗ್ಗೆ ನಾಷ್ಟದ ಕಳೆದ್ರೆ ಸಾಕು, ಮಧ್ಯಾಹ್ನಕ್ಕೆ ಇನ್ಯಾರೋ ಸಿಗ್ತಾರೆ. ಈ ಪ್ರಪಂಚ ಈ ಥರ ಆಗ್ಬಿಟ್ಟಿದೆ. ಇವರು ಲೂಟಿಗಟ್ಟಲೆ ಮಾಡಿ 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 ಮಡಗ್ತಾವ್ರಲ್ಲ. CBIನವರು ಅವರು ಇವರು ಯಾವುದಾದ್ರು ಒಂದು ಗೌರ್ಮೆಂಟ್ ಬಂದು ನಿನ್ನ ಎಲೆಕ್ಷನ್ಗೆ ನಿಂತ್ಕೊಂಡಾಗ ಎಷ್ಟು ಕೋಟಿ ಆಸ್ತಿ ಇತ್ತು, ಅವತ್ತು ನಿನಗೆ ಸಂಬಳ ಎಷ್ಟು ಬಂತು, ಎಷ್ಟು ಸತಿ ಸೋತೆ, ಎಷ್ಟು ಸತಿ, ಅವಾಗ ಅದೆಲ್ಲ ಸಂಬಳ ಲೆಕ್ಕ ಹಾಕೊಂಬನ್ನಿ ಸರ್. 50,000 ತಗೋತಾ ಇರಲಿಲ್ಲ ಜಮೀನು, ಇವತ್ತು 5 ಕೋಟಿ ಹೇಳ್ತಾವ್ರೆ ಅಂದರೆ ನೀವು ಅಲ್ಲೆಲ್ಲೆಲ್ಲೋ ಗೋರ್ ಗುಡ್ಡೆ ಹಾಕ್ತಿದ್ದೀರಾ, ತಂದಿಲ್ಲ ಹಾಕ್ತೀರಾ. ಈಗ ಅವ್ರ ಜಮೀನು ಹೋಯ್ತು, ಅವ್ರ ದುಡ್ಡು ತೀರೋಯ್ತು. ಈಗ ಅವ್ರೆಲ್ಲ ಹೋಗೋದು ಹಿಂಗೆ ಮಾಡಿ ರಾಜಕೀಯ ಅನ್ನೋದಿದೆ ನೋಡಿ, ಹೊಲಸು ರಾಜಕೀಯ ಆಗೋಗಿದೆ. ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ ಅಷ್ಟೇ. ಈಗ ನಾನು ಸೋತ್ಬಿಟ್ಟಿದ್ದೀನಿ, ಎಲೆಕ್ಷನಲ್ಲಿ ನಿಂತ್ಕೊಂಡು ಸೋತಿದ್ದೀನಿ. ನಂದು ಯಾವುದೇ ಫೈಲ್ ಕಳಿಸಿದ್ರು ಅವರು ಸೈನ್ ಹಾಕಬೇಕು, ನಾನು ದುಡ್ಡು ಮಾಡಬೇಕಲ್ಲ ಇಲ್ಲಿ. ಅರ್ಥ ಮಾಡ್ಕೊಂಡ್ರೆ ಈ ಥರ ಪ್ರಪಂಚ ಏನಾಗಿದೆ ಅಂದರೆ, BJPನಲ್ಲಿ ಏನು ಕಾಂಗ್ರೆಸ್ ಏನು ಅಂತೀವಿ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಇದರಲ್ಲಿ ಬೆಂಗಳೂರು ವಿಧಾನಸೌಧದಲ್ಲಿ ಗೆದ್ದಿಲ್ಲ, ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ ಅವರು? ಈಗ ಪರಮೇಶ್ವರ್ಗೆ ಯಾಕೆ ಮಾಡಲಿಲ್ಲ? ಈಗ ಅಲ್ಲಿ ಏನಾಗಿದೆ ಅಂದರೆ ಗಲಭೆ ಹತ್ತಬೇಕಲ್ಲ, ಹಿಂದೂಗಳೇ ಕೊಲೆ ಆಗಬೇಕು, ಆ ರೀತಿ ಮಾಡ್ತಾ ಇರೋದು. ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ 28 ಪಕ್ಷ ಒಗ್ಗೂಡಿಸ್ಕೊಂಡು ಇವ್ರು ಮಾಡ್ತಾವ್ರಲ್ಲ. 28 ಪಕ್ಷ 28 ಪಕ್ಷನೂ ತಗೊಂಡು ಇವ್ರು ಒಗ್ಗಟ್ಟಾಗಿ ಮಲ್ಲಿಕಾರ್ಜುನ ಖರ್ಗೆಗೆ ಪ್ರಧಾನಮಂತ್ರಿ ಮಾಡ್ತಾರ? ಅಲ್ಲ ಸ್ವಾಮಿ, ಮನೆಯಲ್ಲಿರೋ ನೀವು ಮನೆ ಬಾಗಿಲಿಗೆ ಬರೋಕ್ಕೊಳ್ಳಿಲ್ಲ, ನೀವು ತಾರಸಿ ಮೇಲೆ ತೋರಿಸ್ತೀರಾ ನೀವು? ಏನಾಗಿದೆ ಅಂದರೆ ಜನ ದೊಡ್ಡ ಜನ ಇದ್ದಾರೆ. ಅಯ್ಯೋವಾಗ ಆ ಕಡೆ ಈಗ ನೋಡಿ, ಮೊದಲು ಗಾರೆ ಕೆಲಸಕ್ಕೆ ಕಾಲು ಕಟ್ತಿದ್ರು, ಬದ್ಬಿಡ್ತಿದ್ರು. ಈಗ ನೀವು ಕಾಲೆಲ್ಲ 1,000 ರೂಪಾಯಿ ಸಂಬಳಕ್ಕೆ 2,000 ಕೊಡ್ತೀವಿ. ಹೋಗೋ, ನಮ್ಮ ಸಾಹೇಬ್ರು ಅಕ್ಕಿ ಕೊಡ್ತಾ ಇಲ್ವಾ? 2,000 ಕೊಡ್ತಾ ಇಲ್ವಾ? ಫ್ರೀ ಬಸ್ ಇಲ್ವಾ ಅಂತಾರೆ. ಎಲ್ಲಿ ಅವ್ನು ಗೆಯ್ಯಿ ಅಂದ್ರೆ ಎಲ್ಲಿಗೆ ಐತಾನೆ? ಮತ್ತೆ ಇವ್ರು ಕೊಟ್ಟು ಹಾಳು ಮಾಡ್ತಾ ಇರೋದು ಜನಗಳಿಗೆ ಅಷ್ಟೇ, ಇನ್ನೇನಿಲ್ಲ. ಈಗ ಬ್ರಾಂದಿ 200 ರೂಪಾಯಿ ಇತ್ತು, 260 ಮಾಡಿದ್ರು. ಅಲ್ಲಿ 60 ರೂಪಾಯಿ ಒಟ್ಟಿಗೆ ಮಾಡಿದ್ರು. ಈಗ ಇಲ್ಲಿ ಬಸ್ಸು ಗಂಡಸ್ರಿಗೆ ಫ್ರೀ ಇಲ್ಲ, ಹೆಂಗಸ್ರಿಗೆ ಫ್ರೀ ಮಡಗಿದ್ರು. ಅಲ್ಲಿ 8 ರೂಪಾಯಿ 10 ರೂಪಾಯಿ ಕಿಲೋಮೀಟ್ರಿಗೆ. ಏನಂದರೆ ಜನ ಗೊತ್ತಾಯ್ತಾ ಇಲ್ಲ ಅವ್ರಿಗೆ. ನಾವು ಇಲ್ಲಿ ಬರ್ತಾಯಿದೆ, ಇಲ್ಲಿ ಕೊಡ್ತಾ ಇದ್ದೀವಿ, ಅವೇನೂ ಗೊತ್ತಾಯಿಲ್ಲ. ಅಕ್ಕಿ ಕೊಡ್ತೀವಿ, ಲೈಟ್ ಕೊಡ್ತೀವಿ. ಈಗ ಲೈಟು ಮನೆಗಳಿಗೆ ಫ್ರೀ. ಅಂಗಡಿಗಳಿಗೆ ಐತಲ್ಲ ಕಮರ್ಷಿಯಲ್ಲು, ಫಸ್ಟ್ ಎಷ್ಟಿತ್ತು ಯೂನಿಟ್ಗೆ, ಈಗ ಎಷ್ಟು? 6 ರೂಪಾಯಿ ಇದ್ದಿದ್ದು 9 ರೂಪಾಯಿ ಮಾಡೋನೆ. 3 ರೂಪಾಯಿ 1 ಮಿನಿಟ್ಗೆ ಹೋಯ್ತು. ಅಲ್ಲಿ ಎಷ್ಟಾಯ್ತು ದುಡ್ಡು? ಈಗ ಇವ್ನು ಟೀ ಹೋಟ್ಲು ಮಾಡ್ತಾನೆ, ಇವನ ಹತ್ರ 3 ರೂಪಾಯಿ ಕಿತ್ತು ನಮಗೆ ಕೊಡೋ ಭಾಗ್ಯ ಏನು ಕೊಡ್ತಾರೆ? ಮನೆಯಲ್ಲಿ ಫ್ರೀ, ಮನೆಯಲ್ಲಿ 50 ರೂಪಾಯಿನೂ ಬರೋಲ್ಲ ಸರ್ ಲೈಟ್ ಬಿಲ್ಲು. ಇಲ್ಲಿ 350 ಬರ್ತದಲ್ಲ, 300 ಅಲ್ಲಿಗೆ 150ಕ್ಕೆ 200 ರೂಪಾಯಿ ಲಾಭ ನಿಮಗೆ. ನಮ್ಮನೆ ಬಿಲ್ ಹೋಗೋದೆಷ್ಟು? 50 ರೂಪಾಯಿ. ಇನ್ನೂ 150 ನಿಮ್ಗೆ ಉಳಿತಲ್ಲ. ಈ ಥರ ಆಗಿರೋದೇ ಹೊರ್ತು ಇವರು ಇದೊಂದು ವರ್ಷ ನೆಕ್ಸ್ಟ್ BJP ಬಂದ್ಬಿಟ್ರೆ 24ಕ್ಕೆ ಇವ್ರನ್ನ ನಿರ್ಮೂಲ ಮಾಡಿಬಿಡ್ತಾರೆ. ನೋಡ್ಕೊಳ್ಳಿ. ಏನು ಹೇಳಿ, ಕಾಂಗ್ರೆಸ್ನ ಧೂಳಿಪಡ. ಅಲ್ಲೇನು ಗೊತ್ತೇ, ಈಗ ಇಲ್ಲಿ ಕೇಳಿ BJPಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ,
ರಾಹುಲ್ ಗಾಂಧಿ ಹೇಳ್ದಂಗೆ ಸೋನಿಯಾ ಗಾಂಧಿ ಕೇಳಬೇಕು, ಸೋನಿಯಾ ಗಾಂಧಿ ಹೇಳ್ದಂಗೆ ರಾಹುಲ್ ಗಾಂಧಿ ಕೇಳಬೇಕು. ಅವರಿಬ್ಬರು ಮೇಟಿ. ಈಗ ನಾವೆಲ್ಲ ನಾವು ಏನು ಕೇಳಿದ್ರೆ ಸೈನ್ ಹಾಕ್ರಿ, ಆಯಿತು ಮೇಡಮ್. ಈಗ ಇವರಿದ್ರು ನೋಡಿ, ಯಾರು ಮೊನ್ನೆ ಪ್ರಧಾನಮಂತ್ರಿ ಇದ್ರಲ್ಲ ಕಾಂಗ್ರೆಸ್ನಲ್ಲಿ, ಮನಮೋಹನ್ ಸಿಂಗು. ಕೂತ್ಕೊತಿದ್ದ, ನಿಂತ್ಕೊಂಡ್ರೆ ನಿಂತ್ಕೊತಿದ್ದ. ಅವ್ರ ಅಪ್ಪನ ಮಾತು ಕೇಳಿದ್ದು ನಾವು. ಮನಮೋಹನ್ ಸಿಂಗು ಅವಳು ಇಟಲಿಯವಳು, ಸೋನಿಯಾ ಗಾಂಧಿ ಇಟಲಿಯವಳು. ಲವ್ ಮಾಡಿದ್ನೋ ಏನೋ ಮದುವೆ ಹಾಕೊಂಡು ಕರ್ಕೊಂಡ್ಬಂದ. ಅವನು ಮನಮೋಹನ್ ಸಿಂಗ್ನ ಕೂತ್ಕೊತಿದ್ದ, ನಿಂತ್ಕೊಂಡ್ರೆ ನಿಂತ್ಕೊತಿದ್ದ. ಈಗಲೂ ಏನು ಗೊಂಬೆ ಹೋದಂಗೆ ಹೋಯ್ತಾನೆ, ಗೊಂಬೆ ಬಂದಂಗೆ ಬರ್ತಾನೆ ಪಾರ್ಟಿಗೆ ಕರೆದಾಗ. ಹಂಗೆ ಇವ್ರು ಏನಾಗಿದೆ ಅಂದರೆ, ನಮ್ಮಲ್ಲಿ ಯಾವಾಗ ಮೋಸ ಜಾಸ್ತಿ ಆಯಿತು ಕತೆ ಮುಗೀತು. ಕಟ್ಟಿಟ್ಟು ಬುತ್ತಿ ಸತಿ ನೋಡ್ಕೊಳ್ಳಿ. ಇವ್ರು ಪ್ರಧಾನಮಂತ್ರಿ 1 ವರ್ಷನೋ 2 ವರ್ಷನೋ ಇದ್ದು ಮೋದಿ ಇಳಿದುಬಿಟ್ರೆ ಆದಿ ಯೋಗಿಗೆ ಕೊಡ್ತಾರೆ. ನೋಡಿ ಇವ್ರನ್ನೆಲ್ಲ ಏನು ಮಾಡ್ತಾನೆ ಅಂತ. ಈಗ ಇಲ್ಲಿ ಒಂದು ಸ್ಟ್ರೈಕ್ ಮಾಡ್ತೀವಿ, ನಿಮ್ಮ ಅಂಗಡಿ ಧ್ವಂಸ ಮಾಡ್ತೀವಿ, ಅಲ್ಲಿ ಮಾಡಿ ನೀವು ನೋಡೋಣ. ಅವ್ರ ಆಸ್ತಿ ಎಲ್ಲ ಹೆಂಗೆ ಮುಟ್ಕೊಲಾಕತ್ತವನೇ ಅವನು. ಹಂಗೆ ನಮ್ಮಲ್ಲಿ ಜನ ಸರಿ ಇಲ್ಲ. ಸರಿ ಅಂದರೆ ಅವನೇ 100 ರೂಪಾಯಿ ಇರೋನ್ ಕಡೆ ಜೈ, 1 ರೂಪಾಯಿ ಇರೋನ್ ಕಡೆ ಗೆಡೌಟ್ ಅಂತಾರೆ. ಈ ಥರ ಆಗಿರೋದು ರಾಜಕೀಯದಲ್ಲಿ. ಎಲ್ಲ ಏನಂದರೆ ಸುಮ್ಮನೆ ಬರೀ ಮೋಸ. ಯಾರು ಕಟ್ಕೊಂಡೇನು. ಈಗ ತಾಡಿ DK ಶಿವಕುಮಾರು ಅವ್ರ ಮಗಳನ್ನ ಮದುವೆ ಮಾಡಿದ್ರು. ಯಾರಿಗೆ? ಸಿದ್ಧಾರ್ಥನ ಮಗನಿಗೆ. ಯಾತಕ್ಕೆ ಮಾಡಿದ್ರು? ಸಾವಿರಾರು ಕೋಟಿ ಇವ್ರ ದುಡ್ಡು ಅಲ್ಲಿತ್ತು. ರಾಜ್ಕುಮಾರ್ನ ವೀರಪ್ಪನಿಂದ ತರಕೋದಾಗ ಸಾವಿರಾರು ಕೋಟಿ ಹೊಡೆದ್ರು ಇವರು. SM ಕೃಷ್ಣ ಅವ್ರು ಎಳಿಯ ಅವರು. ಯಾರು? ಸಿದ್ಧಾರ್ಥ. ಅವ್ನು ಏನಕ್ಕೆ ಹೋಗಿ ಸತ್ತ? ಐಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಇನ್ನಲ್ಲಿ ಬಾಯ್ಬಿಟ್ರೆ ಎಲ್ಲ ಹೋಯ್ತಾರೆ ಶಿವ ಅಂತ ಹೋಗಿ ನೆಗೆದ್ಬಿಟ್ಟು ಆತೆಗೆ ಸಮುದ್ರಕ್ಕೆ. ಹಂಗೆ ನೋಡಿ ಇಲ್ಲಿ ಏನಾಯ್ತದೆ ಅಂದರೆ, ಬಿಚ್ಚುತ್ತಾ ಇದ್ರು ಇವ್ರದ್ದು ಬಂಡವಾಳಗಳು ಬಂದ್ಬಿಡ್ತದೆ. ಏನಂದರೆ ನಾನು DK ಶಿವಕುಮಾರ್ ಕಡೆ ಅವನು ಕ್ಯಾಂಡಿಡೇಟು. ನನಗೊಂದು 2,000 ಕೇಳಿದಾಗ ಹೋದಾಗ 1,000 2,000 ಕೊಡ. ನಮ್ಮ ದೇವರು ಶಿವಕುಮಾರ, DK ಶಿವಕುಮಾರ್ ಅಣ್ಣ ಒಳ್ಳೆಯವ್ರಪ್ಪ ಅಂತೀವಿ. ಅವ್ನು ನಮ್ಗೇನು ಕೊಡೋದು ಬೇಡ, ದೇವ್ರು ನಮಗೆ ಕೊಟ್ಟರೆ ಸಾಕು. ಇದನ್ನು ನಮಗೆ ದೇವ್ರು ಏನು ಕೊಟ್ಟಿದ್ದಾನೆ ಇದು ಉಳಿಸ್ಕೊಂಡ್ರೆ, ಮೈಸೂರಲ್ಲಿ ಮಹಾರಾಜರು ಹೆಂಗೆ ಅವ್ರ ಮನೆಗೆ, ನಮ್ಮ ಮನೆಗೆ ನಾವೇ ಮಹಾರಾಜರು. ಇವ್ರು ಕೊಡ್ತೀನಿ ಎಲ್ಲಿ ಗಂಟ ಕೊಡ್ತಾರೆ. ಈ ಪಾಪಿ ನನ್ನ ಮಕ್ಕಳನ್ನ ನಂಬ್ಕೊಂಡು ಜೀವ ಬಿಡ್ಬಿಡ್ತಾವ್ರೆ. ಏನೇಳಿ ಇವ್ರು ಹೇಳಿದ್ರು ಯಜಮಾನ್ರು, ಅಲ್ಲಿಂದ ಅಲ್ಲಿ ಗಂಟ ಬರೀ 1.5-2 ಕಿಲೋಮೀಟ್ರ್ ರೋಡ್ ಮಾಡಿಸಿಲ್ಲ ಅವರು. ಈಗ ಯತೇಂದ್ರ ಅವ್ರನ್ನ ಗೆಲ್ಲಿಸ್ಬೇಕಾದ್ರೆ ಕಾರಣ ಏನು? ನನ್ನ ತಲೆ ಹೊಂಟೋದ್ರೆ ಇನ್ನು ನನ್ನ ವಂಶ ಬೆಳಿಬೇಕಲ್ಲ ಅನ್ನೋ ಲೆಕ್ಕಕ್ಕೆ ಸಿದ್ದರಾಮಯ್ಯ ಅವ್ರು ಬೆಳೆಸಿದ್ರು. ವಿಜೇಂದ್ರನ್ಗೆ ಹಾಕ್ಸೋಕೆ ಹೋದ್ರು, ಅಮಿತ್ ಶಾ ಹತ್ರ ಹೋದ್ರು, ಸೂಟ್ ಕೇಸ್ಗಳು ಕೊಟ್ಟರು. ವಿಜೇಂದ್ರ ನಿನಗೆ ಲ್ಯಾಬ್ಸ್ ಇಳಿ ಅಂದರು. ಈಗ ಇಳ್ದ. ಈಗ ಸತಿ ವರ್ಣಿಕೆ ನಿಲ್ಲಿಸ್ಬೇಕು ಅಂತ ಎಲ್ಲ ಮಾಡು. ಅವ್ರ ಗೆಲ್ಲೋ ಮಗನ್ನ ಸೋಲ್ಸೋಕೆ ಕರ್ಕೊಂಬತ್ತಾನ ಯಡಿಯೂರಪ್ಪ. ಪೆದ್ದಾನ ಯಡಿಯೂರಪ್ಪ? ಅಲ್ಲ, ಸೀನಿಯರ್ ಇರಲಿ ಇನ್ನೇನು ಇರಲಿ, 1 ಸೀಟಿಂದ ಬಂದಿರೋದು. ಡೆಲ್ಲಿಲಾದರೂ ಅಷ್ಟೇ, ಕರ್ನಾಟಕದಲ್ಲಾದರೂ ಒಂದೊಂದು ಸೀಟಿಂದ BJP ಬಂದಿರೋದು. ಅಂಥದ್ರಲ್ಲಿ ನೀವು ಅವ್ನು ಪೆದ್ದಾನ? ಈಗ ಹೆಂಗೆ ಎದ್ದ? ಈಗೆಲ್ಲ ಬಸವನಾಳಿಗೆ ಶೋಭಾ ಕರಂದ್ಲಾಜೆಗೆ ಅವ್ರಿಗೆ ಇವ್ರಿಗೆ ಅಧ್ಯಕ್ಷಲ್ಲ ಅಂದರು. ಕೊನೆಗೆ ಯಾರು ಕೊಟ್ಟರು? ಇದು ಏನಂದ್ರೆ ರಾಜಕೀಯ ಭಾರಿ ಬ್ರಿಲಿಯಂಟ್ ಇರಬೇಕು, ಓದಿರಬೇಕು, ಅರ್ಥ ಮಾಡ್ಕೊಂಡ್ರೆ. ಈಗ ಯಾರು ಯತೇಂದ್ರ ಏನು, ಈಗ ನಮ್ಮ ತಂದೆದು ಮಾತು ನಾವು ಬಿಟ್ಬಿಡೋಕಾಯ್ತದ? ನಮ್ಮ ಅಪ್ಪನಿಗೆ ಸಪೋರ್ಟ್ ಕೊಡ್ತಾ ಇರೋದು ಅವರು ಅಷ್ಟೇ. ತಂದೆಗೆ ಯಾರು ಮರ್ಯಾದೆ ಕಳೀತಾರ? ಅವ್ರು ಕೆಟ್ಟದ ಮೇಲೆ ನಮ್ಮ ತಂದೆ ಒಳ್ಳೇದು ಮಾಡಿರೋದು ಅಂತಾರೆ ಅಷ್ಟೇ. ಇನ್ನೇನು ಪಾಪ ಯತೇಂದ್ರ ಏನು ಮಾಡೋಕ್ಕಾಗುತ್ತೆ? ಈಗ ಅವರು ಈಗ ಏನು ಗೊತ್ತಾ, ಪಾಪ ಡಾಕ್ಟ್ರ್ ಆಗಿದ್ರು ಯಾರು ಯತೇಂದ್ರ ಅವರು. ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ಅವನಿಗೆ ಹುಚ್ಚುಬ್ರಹ್ಮಣ್ಯ ಬರೋಂಗೆ ಮಾಡ್ತಾವ್ರೆ. ನೀನು ಕರೆದ್ರು ಬರ್ಬೇಕು, ನಾನು ಕರೆದ್ರು ಬರ್ಬೇಕು. ಹುಚ್ಚೆ ಕೊಯ್ತಾ ಇದ್ದೀನಿ, ಹುಡ್ದ ಬಾಲ್ ಬನ್ನಿ ಅಂದ್ರೆ ಅಲ್ಲಿಗೆ ಬರ್ಬೇಕು. ಮದುವೆ ಆಯ್ತಾ ಇದ್ದೀನಿ ಅಂದರೆ ಅಲ್ಲಿಗೆ ಬರ್ಬೇಕು. ಅಂದರೆ ಹೆಂಗೆ ಪಾಪ ಏನಪ್ಪ ಅಂದ್ರೆ, ಪಾಪ ನೆಮ್ಮದಿಯಿಂದ ಇದ್ದ ಡಾಕ್ಟ್ರ್ ಕೆಲಸ ಮಾಡ್ಕೊಂಡು, ಯಾವುದೋ ಒಂದು ಕ್ಲಿನಿಕ್ಕೋ ಏನೋ ಮಡಿಕೊಂಡು. ಡ್ಯಾಡಿ ಏನು ಮಾಡೋದು, ತಂದೆಯವ್ರನ್ನ ಅವನಿಗೆ ಪಾಪ ಈಗಲೇ ಅರ್ಧ ಕೂದಲು ಮುಟ್ಟೋಗದೆ. ಇನ್ನೊಂದು ನೆಕ್ಸ್ಟು ಇಲೆಕ್ಷನ್ಗೆ ಬರೋಗಂಟ ಪಾಪ ಅವ್ರ ಕತೆ ಟೋಪಿ ಹಾಕೊಂಡು ಯಾವಾಗಲೂ ಇರಬೇಕಾಯ್ತು. ಹೆಂಗೆ ಅಂದರೆ ಪಾಲಿಟಿಕ್ಸಲ್ಲಿ ಈಗ ಹೆಂಗಾಗಿದೆ ಅಂದರೆ, ಮುಂದೆ ಒಂಥರ ಇತ್ತು ಪಾಲಿಟಿಕ್ಸು. ಇವಾಗಿನ ಪಾಲಿಟಿಕ್ಸ್ ಏನಂದರೆ ನಮ್ಮ ವಂಶನೇ ಬೆಳಿಬೇಕು. ಪಕ್ಕದಂತ ಈಗ ನಾನು P ಆಗಿರ್ತೀನಿ 30 ವರ್ಷ, ನನ್ನ ಮಾಡಿ ಗೆಲ್ಲಿಸಿ ಆಗಲ್ಲ. ಯಾಕೆ ಹೇಳಿ? ಅವ್ನು ಮಾಡ್ಕೊತಾನೆ ಅಷ್ಟೇ ಎಲ್ಲ. ಈಗ ಸೆಂಟ್ರಲಲ್ಲಿ ಮೋದಿಯವರು ಈಗ ಇನ್ನೂ 2 ವರ್ಷ 3 ವರ್ಷ ಆಡಳಿತ ಮಾಡ್ಬೋದು. ಅದು ಕಳೆದ್ರೆ ಒಂದು 5 ವರ್ಷ ಆಡಳಿತ ಮಾಡ್ಬೋದು. ಅದಾದಮೇಲೆ ಇನ್ನು ಅಂಥ ವ್ಯಕ್ತಿ ಯಾರೂ ಬರದೇ ಇದ್ದರೆ ಅಕಸ್ಮಾತ್ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿಗೆ ಏನಾದರೂ ಅವ್ನಿಗೆ ಮದುವೆನೇ ಮಾಡಿಲ್ವಲ್ಲ ಸರ್. ಅವನಿಗೆ ಪ್ರಧಾನಮಂತ್ರಿ ಕೊಡೋದು ದೊಡ್ಡದೇನಲ್ಲ, ನಾಳೆನೇ ಕೊಟ್ಬಿಡ್ತೀವಿ ಇಂಡಿಯಾದಲ್ಲಿ ಎಲ್ಲ ಸೇರ್ಕೊಂಡು. ಅವನಿಗೆ ಆಟ ಆಡೋ ಹುಡುಗನ ತಗೊಂಡೋಗಿ ಪ್ರಧಾನಿ ಮಾಡ್ತಾರ?
ಏನು ನಮ್ಮ ಇಂಡಿಯಾ ಏನು ಹಿಂದೆ ಇತ್ತು ನೋಡಿ 50 ವರ್ಷದಿಂದ ಇಂಡಿಯಾ. ಆ ಇಂಡಿಯಾ ಅಲ್ಲ ಈಗ ಎಲ್ಲ ಬರೀ ಕಂಪ್ಯೂಟರ್ ಇಂಡಿಯಾ. ಬರೀ ಬಟನ್ ಹೊಡೆದೇಟ್ಗೆ ಬಂದ್ಬಿಡ್ತದೆ ಅವ್ನು ಬಯೋಡೇಟಾ. ಅವ್ನು ಹಾಕೊಳ್ಳೋದು 35 ರೂಪಾಯಿ ಟೀ ಶರ್ಟ್ಗೆ 35,000 ಬಿಲ್ ಹಾಕಿಸ್ತಾನೆ. ಅದ್ಯಾವುದು 35,000 ರೂಪಾಯಿ ಟೀ ಶರ್ಟ್ ತೋರಿಸ್ಬಿಡ್ಲಿ ನೋಡ್ತೀವಿ ಇಂಡಿಯಾದಲ್ಲಿ. ಬಾರಿನ ಇದು ಅಲ್ಲ, ಎಷ್ಟು ಲಕ್ಷನಾಗಲಿ 30,000ನೇ ಆಗಲಿ 30,000ಗೆ ದುಡ್ಡಿಗೆ ಬೆಲೆ ಇಲ್ವಾ? ಏನು ಮಾಡ್ತೀರಿ? ಅವ್ರ ದೊಡ್ಡ ತಾತ ಇದ್ದ ನೋಡಿ, ಯಾರು ನೆಹರು ದುಡ್ಡು ಮಾಡಿ ಮಡಗಿದ್ದ, ಇಂದಿರಾ ಗಾಂಧಿ ದುಡ್ಡು ಮಾಡಿ ಮಡಗಿದ್ರು, ರಾಜು ಎಲ್ಲ ಮಾಡ್ಕೊಂಬ. ಆ ದುಡ್ಡು ಕರಗಬೇಕಲ್ಲ, ಏನು ಮಾಡ್ತೀರಿ? ಈಗ ಅವ್ನ ಅಳಿಯಾನ ಯಾರು ರಾಹುಲ್ ಗಾಂಧಿ ಅವ್ರ ಭಾವ, ಅವನೇ ಸಿಕ್ಕಾಕೊಂಡಿಲ್ವೇ? ಅವನು ಕಾಲೇಜ್ ಕಟ್ಟಿಸ್ತೀನಿ ಅಂತ ಜಾಗ ತಗೊಂಡು ವಾದ್ರ ಕಾಲೇಜ್ ಕಟ್ಟಿಸ್ತೀನಿ ಅಂತ ತಗೊಳ್ಳೋದು, ಬೇರೆಯವ್ರಿಗೆ ಮಾರೋದು. ಆಸ್ಪತ್ರೆ ಕಟ್ಟಿಸ್ತೀನಿ ಅಂತ ಜಾಗ ತಗೊಳ್ಳೋದು, ಬೇರೆ ಅದೆಲ್ಲ ಕೇಸ್ ಇಲ್ವಿ ಅವ್ರ ಮೇಲೆ. ಯಾಕೆ ಅವ್ರಿಗೆ ಸರಿಯಾಗಿ ಗ್ರಿಪ್ ಸಿಕ್ಕಿಲ್ಲ. ಸಿಕ್ಬಿಟ್ರೆ ಇವ್ರು ಕಂಪ್ಲೀಟಾಗಿ ಜೈಲಿಗೆ ಹೋಗೋದೆ, ಕಟ್ಟಿಟ್ಟು ಬುತ್ತಿ. ರಾಹುಲ್ ಗಾಂಧಿ ಸರಿಯಾದ ಅಪೋಸಿಷನ್ ತುಂಡು ಹುಡುಗ ಸಾರ್ ಅವನು. ಕ್ರಿಕೆಟ್ ಆಡೋರ್ಗು ಅವರೇ ನೋಡಿ, ಅವ್ರಿಗೂ ಲಗತ್ತಿಲ್ಲ ಅವನು. ಏನಂದ್ರೆ ಎಷ್ಟು ಸಾವಿರ ಲಕ್ಷ ಕೋಟಿ ಐತೋ ಆ ದುಡ್ಡಿನ ಮೇಲೆ ಅವನಿಗೆ ಬೆಲೆ ಬರ್ತಾ ಇರೋದು. ಆ ದುಡ್ಡಿಲ್ಲ ಅಂತ ಬಂದ್ಬಿಡಿ ನೋಡೋಣ, ಕಳೆಕಾಯಿ ಮಾರೋಕ್ಕೆ ನೋಡ್ತೀನಿ. ಒಂದು ತಿಂಗಳು ಸೈಕಲ್ ತಳ್ಕೊಂಡು ಕಳೆಕಾಯಿ ಮಾರಲಿ ಬಿಡೋಂಥ ದುಡ್ಡಿಲ್ಲ, ನಿಯತ್ತಾಗವನೇ ಅಂತೀವಿ. ಆ ನನ್ನ ಮಕ್ಕಳು ಈಗ ಅದೇನೋ ಜೋಡೋ ಯಾತ್ರೆ ಮಾಡಿದ್ರಲ್ಲ, ಎಲ್ಲೂ ಮನೆಯೇ ಇಲ್ವ ಅವನು. ಅವನಿಗೆ ಒಂದು ಬಸ್ ಅಂತೆ ಮನೆ ಕಳೋಕ್ಕೆ, ಬಾತ್ರೂಮ್ಗೆ ಹೋಗೋಕ್ಕೆ, ಹುಚ್ಚ ಒಯ್ಯೋಕ್ಕೆ, ಬಾತ್ರೂಮ್ ಎಲ್ಲ ಹಾಕುವೆ. ಫುಟ್ಪಾತಲ್ಲಿ ಮನೆ ಕಳುವೆ ಅದಕ್ಕೋಸ್ಕೊಂಡು ಅದಕ್ಕೆ ಬೆಲೆ ಇರ್ತದೆ. ಜೋಡೋ ಯಾತ್ರೆ ಅಂತ ಮಾಡಿದ್ಮೇಲೆ ಅಲ್ಲಿ ಇಲ್ಲಿ ಬೇಡ ಕಡೆ ಬಸ್ಸುಗಳ ಯಾರ ಮನೆ ಆದ್ರೆ ಇವತ್ತೊಂದು ಸಹ ಮನ್ಗಿದ್ದು ಬೆಳಗ್ಗೆ ಹೋಯ್ತೀನಿ ಕಣಮ್ಮ, ಅವ್ರು ಕೇಳ್ಕಡೆ ಅವ್ರ ಮನೆ ಮೇಲೆ ಮನೆ ಕಡೆ, ಅವ್ರ ಮನೆ ಮುಂದೆ ನಾಯಿ ಮನೆ ಕಡೆ ಆವಾಗ ಹೇಳ್ಬೋದು. ಇವರು ಎಲ್ಲ ಫೆಸಾಲಿಟಿ ಮಡಿಕೊಂಡು ಡಾಕ್ಟ್ರುಗಳು ಮೂರು ಜನ ಏನು ಬೇಕೆಲ್ಲ ನೋಡ್ಕೊಳ್ಳೋಕ್ಕೆ ಬಸ್ ಒಳಗಡೆ TV ರಿಮೋಟ್ ಎಲ್ಲ ಮಡಿಕೊಂಡವರು. ಅವ್ರು ಏನು ಮಾಡ್ತಾನೆ ಸರ್ ಅವನು ಪಾಪ. ಈಗ ನೋಡಿ, ನಿಮಗೆ ಸಂಬಳ ಬರ್ತದೆ, ಸಂಬಳ ಕೊಡ್ತಾರೆ ಅನ್ನೋ ಸಂಕಟಕ್ಕೆ ಈ ಬಿಸಿಲಲ್ಲಿ ಬಂದಿದ್ದೀರಾ ನಿಮ್ಮ ಮಾಧ್ಯಮದವರು. ಮಾಡಿ ಏನಿಗೆ ಕೆಲಸ ನಾವನ್ನ ಮಾಡಲ್ಲ. ಅವನು ಹುಚ್ಚಿ ಮದುವೆಲಿ ಉಂಡೋನ್ ಜಾಣ ಅಂತ ಹೇಳ್ತಾ ಇದ್ರು ಹಿರೀಕರು. ಆ ಕತೆ ಆಯ್ತದೆ ಅವ್ನ ಕೈ ಕೊಟ್ಬಿಟ್ರೆ, ಕಪ್ಪಿ ಕೈಗೆ ಕಂಠ ಕೊಟ್ಟಂಗೆ, ಕಾಯಿ ಕೊಟ್ಟಂಗೆ ಮುಚ್ಚೋಗಿತ್ತು. ಪುನಃ ಕೇಳ್ತಾರೆ ಅದನ್ನ ನೋಡಿ. ಹಿಂಗೆ ಯಾಕೆ ಹೇಳಿ, ಇದು ಕತ್ತರಿಸ್ಬೇಕಲ್ಲ, ಅವ್ರು ನಮ್ಗೆ ಕತ್ತರಿಸ್ಬೇಕು, ನಾವು ಅವ್ರು ಕತ್ತರಿಸ್ಬೇಕಲ್ಲ. ಈಗ ಒಂದು ಕಾಲೇಜು, ಒಂದು ಸ್ಕೂಲು ಅಂತ ಒಂದು ಯೂನಿಫಾರಮ್ ಮಾಡಿರ್ತಾರೆ. ಯೂನಿಫಾರಮ್ ಹಾಕೊಂಡು ಹೋಗ್ತೀರೋ ಇಲ್ಲ ನೀವು ಇಷ್ಟ ಬಂದು ಡ್ರೆಸ್ ಹಾಕೊಂಡು ಹೋಗ್ತೀರೋ? ಹಂಗೇನಾಗಿದೆ ಅಂದರೆ ನೋಡಿ, ಇನ್ನೊಂದು ಈಗ ಎಕ್ಸಾಮ್ ಟೈಮಲ್ಲಿ ಅವ್ರು ಕಾಪಿ ಚೀಟಿಗಳು ಮಡಿಕೊಂಡು ಬರ್ಬೋದು, ಎಲ್ಲಿ ಬೇಕಲ್ಲಿ ಮಡಿಕೋಬೋದು. ಹಿಜಾಬ್ ಹಾಕ್ತಾರೆ ಅವರು, ಇಲ್ಲ ಅವ್ರು ಹಾಕೊಳ್ಳಿ, ಗೌರವ ಇದೆ ಅದಕ್ಕೂ. ಹೆಣ್ಮಕ್ಳು ಅಂದರೆ ಅದಕ್ಕೆ ಗೌರವ ಇದೆ. 10 ಜನ ಕಾಲೇಜ್ ಒಳಗೆ ಬಂದಾಗ 10 ಜನ ಬರಬೇಕು ಅಲ್ವೇ? ಅವ್ರೊಂದು ಹಾಕೊಳ್ಳೋದಂತೆ, ಇವ್ರೊಂದು ಹಾಕೊಳ್ಳೋದು. ಈಗ ಅವರು ಹಿಜಾಬ್ ಹಾಕೋ ಬರ್ತೀನಿ ಅಂದರೆ ನಾನು ಕೇಸರಿ ಬಟ್ಟೆ ಹಾಕೋ ಬರ್ತೀನಿ ಅಂತ ಇವ್ರು ಏನು ಮಾಡಿ ಅವ್ನು ಯಾತಕ್ಕೆ ಕಾಲೇಜ್ ನಡೆಸ್ಬೇಕು? ಹೋಗಲ್ತ ಈ ಕಾಲೇಜ್ ಬೇಡ ಅಂದ್ಬಿಡು, ಅವ್ನು ಕಳೆಕಾಯಿ ಮಾರಕ್ಕೆ ಬರಬೇಕು. ಈ ಥರ ಇವರು ಏನು ಗೊತ್ತೇ, ಜನಗಳನ್ನ ಸುಮ್ಮನೆ ಯಾಕೆ ನೆಮ್ಮದಿಯಿಂದ ಜೀವನ ಮಾಡ್ತಾವ್ರೆ. ಇವರು ಆಗಿದ್ದು ಇವರೇ ಕೊಲೆ ಆಗೋಗಲಿ, ಕೇಸ್ ಇಲ್ಲ, ಫೈಲ್ ಇಲ್ಲ. ಈಗ JD ಹಳ್ಳಿ ಅದು ಬೆಂಗಳೂರಲ್ಲಿ ಗಲಾಟೆ ಆಯಿತು. ಯಾವನ MLA ಮನೆ ಸುಟ್ಟಾಕಿದ್ರು. ಏನು ಅವನು ಮೇಯರ್ ಆಗಿದ್ದ, ಅವ್ನು ಏನು ಮಾಡಿದ್ರು? ಜೈಲಿಗೆ ಕಳಿಸಿದ್ರ? ಸಿಕ್ಕಲೇ ಇಲ್ಲಪ್ಪ, ಒಂದು ತಿಂಗಳು ಆಮೇಲೆ ಸಿಕ್ತಾ, ಬೇರೆ ಮೇಲೆ ಬಂದ, ಆರಾಮಾಗಿ ಓಡಾಡ್ತಾವನೆ. ಹಿಂಗೆ ಎಲ್ಲ ಏನಂದರೆ ಎಲ್ಲ ಬರೀ ಮೋಸನೇ. ನಾವು ಕಾಂಗ್ರೆಸ್ ಅಂತ ಅಲ್ಲ, ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ ಒಂದು ಪಕ್ಷ ಅಂದಾಗ ಅದಕ್ಕೆ ಗೌರವ ಕೊಡ್ತಾರೆ. ಈಗ ನಮ್ಮ ಇಂಡಿಯಾ ಇದಕ್ಕೆ ಬಾವುಟಕ್ಕೆ ಬೆಲೆ ಯಾಕೆ ಕೊಡ್ತಾರೆ? ಯಾತಕ್ಕೆ ಕೊಡ್ತಾರೆ ಹೇಳಿ? ಅದೊಂದು ಇದು ನಮ್ಮ ದೇಶದ್ದು ಬಣ್ಣ ಸಂಕೇತ ಅಲ್ವೇ? ಅದನ್ನು ಬಿಡ್ಬಿಟ್ಟು ಇವರು ಏನೇನೋ ಆಡ್ಕೊಂಡು ಈಗ ಅದ್ಯಾವುದು SDF ಅದು ಇದು ಇದೆಲ್ಲ ಬರೀ ಮೋಸನೇ. ಅವರು ಈಗ ತನ್ವೀರ್ ಸೇಠ್ಗೆ ಯಾವುದೋ ಒಂದು ಮದುವೆಗೆ ಹೋಗಿದ್ರು, ಅವ್ರಿಗೆ ಹೊಡೆದಾಕೋಕ್ಕೆ ಒಂದು ಕಮ್ಮಿ ಅಂದರೆ ಒಂದು 35 ನಾಯಿ ಹೊಡೆದಾಕಿದಂತೆ ಒಂದೊಂದೇ ಏಟ್ಗೆ. ಅವತ್ತು ಅವರು ಕೋಟ್ ಹಾಕೊಳ್ದೆ ಜುಬ್ಬ ಹಾಕೊಂಡು ಹೋಗಿದ್ರು ಶಿವ. ಅವತ್ತೇ ತನ್ವೀರ್ ಸೇಠು ಕೋಟು ಬೀಳ್ತಲ್ಲ, ಏಟು ಕೋಟಿಗೆ ತಡೆದ್ಬಿಡ್ತು ಕಾಲರ್ಗೆ. ಈಗಲೂ ಅವ್ರಿಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಯಾರ ಕೈಲಿ, ತನ್ವೀರ್ ಸೇಠ್ ಕೈಲಿ. ಪಾಪ ಅವ್ರ ತಂದೆ ಇದ್ದರು. ಈಗ ನೋಡಿ, ಅವ್ರ ತಂದೆ ಕಾಲದಲ್ಲಿ 1,000 ಮನೆ ಅಲಾಟು ಬಿಡಿ ಕಾರ್ಮಿಕರಿಗೆ. ಅಲ್ಲಿ ಅವರು ಮುಸ್ಲಿಮ್ಸ್ ಅಲ್ಲದೆ ಬೇರೆ ಇನ್ಯಾವ ಕೋಂಬನವ್ರಿಗೂ ಒಂದು ಮನೆ ಇಲ್ಲ. ಕ್ಯಾನ್ಸರ್ ಹಾಸ್ಪಿಟ್ಲು, ಲೊಟ್ಟೆ ಹಾಸ್ಪಿಟ್ಲು, ಎಲ್ಲ ಹಾಸ್ಪಿಟ್ಲು ಮಾಡಿಕೊಟ್ರು ಯಾರು? ಅಜಿತ್ ಸೇಠ್ ಸಾಹೇಬರು. ಇವ್ರೇನು ಮಾಡ್ತಾವ್ರೆ? ಇವ್ರ ಕೈಲಿ ಮಾಡಿಸಿಯೇನೆ ಬರೀ 500 ಮನೆ ಒಂದೇ ಒಂದು ಫ್ಲ್ಯಾಟ್ ಮಾಡಿಸಿಯೇನೆ. ಮಾಡಿಕೊಡೋದು ಬೇಕಲ್ಲ.
ಆಮೇಲೆ ವಿಧಾನಸೌಧದಲ್ಲಿ ಯಾರು ಸಿಗರೇಟ್ ಸೇಯ್ತಾ ಇದ್ದವರು, ಅವ್ರ ತಂದೆ ಸೇಯ್ತಾ ಇದ್ರು. ಯಾರು ಅಜಿತ್ ಶೆಟ್ಟು ಕ್ಯಾನ್ಸರ್ ಕಡೆ ನನಗೆ ಡಾಕ್ಟರ್ ಕಡೆಯಲ್ಲಿ ಸಿಗರೇಟ್ ಸೇಯ್ತಿದ್ದ ವಿಧಾನಸೌಧದಲ್ಲೇ, ಎಂಥ ಸ್ಪೀಚ್ಗೆ ಹೋದ್ರು. ಹಂಗೆ ಅದು ಎಲ್ಲ ಏನಂದರೆ ಅವ್ರದ್ದೇ ಒಂಥರ ಗೊತ್ತು, ನಮ್ಮದೇ ಒಂಥರ ಗೊತ್ತು ಅಷ್ಟೇ. ಏನಿಲ್ಲ ಸರ್, ಕಟ್ಟಿಟ್ಬಿಟ್ಟು ಈ ಸತಿ ಬಿ ಜೆ ಪಿ ಇವ್ರು 28 ಪಕ್ಷ ಕಟ್ಕೊಂಡು 28 ಜನ ಸೇರಿಸ್ಕೊಂಡು ಕೂಲಿಗೇಡಿಸ್ತೋಯ್ತಾರೆ ಇವರು. ಏನಂದ್ರೆ ಒಂದು ಅಷ್ಟೋ ಇಷ್ಟೋ ಜನಗಳು ತಿನ್ನೋರು ತಿನ್ಕೊಬೋದು ದುಡ್ಡು. ಆಮೇಲೆ ಇವ್ರು ಬಾಯಿ ಮಣ್ಣು ಎದೆಕಲ್ಲು. ಈಗ ಸೋಮಣ್ಣ 120 ಕೋಟಿ ಖರ್ಚು ಮಾಡ್ಕೊಂಡ, ಅಲ್ಲಿ 60 ಇಲ್ಲ 60. ಯಾರಿಗಾರು ಕೊಟ್ಕೊಳ್ಳಿ, ನಂಗೆ ಬೇಳೆ ಬೇಡ, ಇದೊಂದು ಸತಿ MP ನಿಂತ್ಕೊತೀನಿ ಅಂದ್ಬಿಟ್ಟು ತಿಗಾ ಮುಚ್ಕೊಂಡು ಮನೇಲೇ ಇರೋನು. ಅವ್ನ ಮಗನ ಕೇಳ್ದ, ಕೊಡಲಿಲ್ಲ, ಬೇಡ ಹೋಗ ನನಗೆ ನಮ್ಮ ವ್ಯವಹಾರ ಬೇಡ ಬಿಡ, ಒಂದು 5 ತಿಂಗಳು ಇರ್ಬೋದಾಗಿತ್ತು. ಎಲ್ಲ ಏನು ಗೊತ್ತೇ, ಈಗ ನಿಮ್ಮನ್ನು ಯಾವುದಾದ್ರು ರೀತಿಯಲ್ಲಿ ತೀರಿಸ್ತೀವಿ ಅಷ್ಟೇ, ಇನ್ನೇನೂ ಆಗಲ್ಲ. ಕಾಂಗ್ರೆಸ್ನವ್ರ ಕೈಲಿ ಏನೂ ನಡೆಯಲ್ಲ ಬಿಡಿ ಸರ್. ಈಗ ಇವ್ರು ನೋಡಿ ನೆನ್ನೆಯಿಂದ ಆಗಲೇ ಇವನು ಸತೀಶ್ ಜಾರಕಿಹೊಳಿ 3 DCM ಬೇಕು ಅಂದ. ಯಾವ ಕ್ಯಾಸ್ಟ್ ಕೊಡ್ತೀರಾ? ಲಿಂಗಾಯತರು ಕೊಡ್ತೀರಾ, ST ಕೊಡ್ತೀರಾ, ಇಲ್ಲ SC ಕೊಡ್ತೀರಾ, ಯಾರು ಕೊಡ್ತೀರಾ ಹೇಳಿ? ಈಗ ಇವನು ಹುಚ್ಚನ ಆಗೋಯ್ತಾನೆ. ಯಾರು? DK ಶಿವಕುಮಾರ್ ಹುಚ್ಚ ಆಯ್ತಾನೆ. ಈಗ ಅವ್ರಿಗೆ ಮುಖ್ಯಮಂತ್ರಿ ಬೇಕು. ಈ ಇವರಿಬ್ಬರು 3 ಜನ ಬಂದ ಎಲ್ಲ ಅವನ ಕೈಲಿ ಸೈನ್ ಹಾಕ್ಸ್ಕೋಬೇಕು. ಇವ್ರಿಬ್ರು ಹಿಂದೆ DCM ಇರ್ಲಿಲ್ಲ, ಬರೀ CM ಒಂದೇ ಇದ್ದದ್ದು. ಈಗ ಏನಪ್ಪ ಅಂದ್ರೆ DCM 5 ಸೀಟಿ ಸರಿ ಅರ್ಧ ಮಕ್ಕಳಿಗೆ. ಯಾಕೆ ಇನ್ನು CM 4 ಆಗ್ಬೋದಲ್ಲ? ಆಯ್ತದೆ. ಇನ್ನು ಕರ್ನಾಟಕದಲ್ಲಿ ಆಗದೆ ಹಂಗೆ. ನೆಕ್ಸ್ಟು 2 CM, 6 DCM ಎಲ್ಲ ಏನಪ್ಪ ಅಂದ್ರೆ ರಾಜಕೀಯದಲ್ಲಿ ಎಷ್ಟು ಜನ ಇರ್ತಾರೆ ಮಂತ್ರಿಗಳು, ಅಷ್ಟು ಜನ ನಗ್ನಾಗ್ ಮಾಡ್ಕೊಬಿಡ್ಬೋದು. ಎಲ್ಲರನ್ನು ಯಾರು ತಿಂದಾರ ಅವರು? ಜನಸಾಮಾನ್ಯರನ್ನೇ ತಿನ್ನೋದು, ಏನೂ ಇಲ್ಲ. ಅವ್ರ ಅಡ್ಡಿನ ತಗೊಂಬಂದು ತಿನ್ನಲ್ಲ ಅವರು. ಈಗ ಜನಸಾಮಾನ್ಯರನ್ನೇ ತಿನ್ಕೋತಾರೆ. ಏನೋ ಅಭಿವೃದ್ಧಿ ಮಾಡಬೇಕು ಅಲ್ವೇ? ನನಗೆ 100 ಎಕರೆ ಇದೆ, 10 ಎಕರೆ ಮಾರ್ಬಿಟ್ಟು ದಾನ ಮಾಡಿ. ಈಗ DK ಶಿವಕುಮಾರ್ ಅವ್ರು ಹೇಳ್ತಾರಲ್ಲ, ನಾವು ಆ ಕಾಲದಿಂದಾನು ದ್ವಾಪರಾಯನ ಕಾಲದಿಂದಾನು ನಾವು ರೈತರು ಅಂತಾರಲ್ಲ, ಆಗ ಎಷ್ಟು ಸಂಪಾದನೆ ಮಾಡಿದ್ದೀರ ತೋರಿಸಿಯಪ್ಪ. ರೈತರು ಇದ್ರೆ ರೈತರು ನೆಡ ಹಾಕೊಂಡು ಸೋತೈತಾವ್ರೆ. ಇವ್ರು ಆರಾಮಾಗಿ ದಿನಕ್ಕೊಂಥರದ ಕಾರಲ್ಲಿ ದಿನಕ್ಕೊಂಥರ ಬಟ್ಟೆ, ಬೆಳಗ್ಗೆಗೊಂದು ಮಧ್ಯಾಹ್ನಕ್ಕೊಂದು ಸಾಯಂಕಾಲಕ್ಕೆ, ಅದು ಯಾವನ ಹಾಕತ್ತವ್ರೆ. ಹಿಂಗೆ ಎಲ್ಲ ಇಷ್ಟೇ ಸರ್. ನಮ್ಮಲ್ಲಿ ಇನ್ನೂ ಜನ 35-40% ಇನ್ನೂ ದೊಡ್ಡ ಜನ ಅವ್ರೆ. ಇತ್ತೀಚೆಗೆ ಒಂದು 2000 ಇಲ್ಲ ತಿಂತಾರಲ್ಲ ಅವರು. ಪೆದ್ದು ಜನ ಅಂದರೆ ಅಲ್ಲಲ್ಲ, ಇಂಜೋ ಇರ್ತಾರೆ ಒಬ್ಬೊಬ್ರು. 2020 ಯಾವ 2000 ಹುಟ್ಟು ಇಸ್ವಿ ಸರ್. ಅಲ್ಲಿಂದ ಈಚೆಗೆ ಸ್ವಲ್ಪ ಎಲ್ಲ ದುಡ್ಡಿನ ಮೇಲೆ ಬಂದ್ಬಿಡ್ತು. ಕಂಪ್ಯೂಟ್ರ್ ಜಾಸ್ತಿ ಆಗೋಯ್ತು, ಮಿಷಿನರಿ ಐಡಿಯಾ ಓಡಿಸ್ತಾರೆ, ಕಿತ್ಕೊಂಡು ತಿನ್ನೋವ, ಆಮೇಲೆ ನೋಡವ ಅಂತ. ಯಾರು ಅಭಿವೃದ್ಧಿ ಮಾಡೋಕ್ಕೆ ಬರ್ತಾಯಿಲ್ಲ. ಡ್ಯೂಟಿ ಮಾಡಬೇಕು, ಆಮೇಲೆ ಅವ್ರ ಆಸ್ತಿ ಉಳಿಸ್ಕೊಳ್ಬೇಕು. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಎಲ್ಲ ಈ ಥರದ ಪ್ರಪಂಚ ಆಗಿದೆ.